ಮೊಗವೀರರ ಆರಾಧ್ಯ ದೈವವೆಂದೇ ಪೂಜಿಸಲ್ಪಡುವ ಶ್ರೀ ಮಹಿಷಮರ್ದಿನಿ ಕ್ಷೇತ್ರ ಬಗ್ವಾಡಿಯಲ್ಲಿದ್ದೇನೆ ನಾನಿವತ್ತು. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಸುಮಾರು 50 ವರ್ಷಗಳ ಕಾಲ ಹಂಚಿನ ಮಾಡಿಯಲ್ಲಿದ್ದಂತಹ ಈ ದೇವಸ್ಥಾನ ಕೇವಲ 4 ತಿಂಗಳು 20 ದಿವಸದ ದಾಖಲೆ ಒಳಗೆ ಶಿಲಾಮಯಗೊಳ್ಳುತ್ತೆ. ಹಾಗಾದ್ರೆ ಈ ದೇವಸ್ಥಾನದ ಇತಿಹಾಸ ಹಿನ್ನೆಲೆ ಏನಂತ ತಿಳ್ಕೊಳ್ಳೋಣ ಬನ್ನಿ. ಸುಮಾರು 10 ಶತಮಾನಗಳಿಂದ ಪರದೇಶಿಯವರಿಂದ ನಿರಂತರವಾಗಿ ನಮ್ಮ ಮೇಲೆ ದಾಳಿ ಆಗ್ತಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮಲ್ಲಿರುವಂತಹ ಸಂಪತ್ತು, ಅಗರ್ಭ ದೇವಾಲಯಗಳನ್ನು ಅವರು ನಾಶ ಮಾಡ್ತಿದ್ರು. ಅದನ್ನು ಅರ್ಥಂತಹ ನಮ್ಮ ಕೆಳದಿ ಸಂಸ್ಥಾನದ ಸಾಮಂತ ಅರಸ ಅಂತಂದ್ರೆ ದುರ್ಗಪ್ಪ ನಾಯಕರವರು ಚಕ್ರಾ ನದಿ ದಂಡೆಯಲ್ಲಿ ಒಂದು ಕೋಟೆನ ನಿರ್ಮಿಸ್ತಾರೆ. ಈ ಕೋಟೆ ನಮ್ಮ ಗಂಗೊಳ್ಳಿಯ ಪಂಚಗಂಗಾವಳಿ ಸರ್ವಕಾಲಿಕ ಬಂದರಿಗೆ ತುಂಬಾ ಸಮೀಪವಾಗಿರುತ್ತೆ. ಅಲ್ಲಿ ಒಂದು ಬಲಿಷ್ಠವಾದ ಸೇನೆ ಕೂಡ ರಚನೆಯಾಗುತ್ತೆ. ಆದ್ರೆ ಕೋಟೆಯ ರಕ್ಷಣೆ ಕೇವಲ ಮಾನವ ಬಲದಿಂದ ಅಸಾಧ್ಯವೆಂದು ತಿಳಿದಂತಹ ನಮ್ಮ ಕೆಳದಿ ಮಹಾರಾಜರು ಅಲ್ಲಿ ಒಂದು ದೈವಿ ಚಿಂತನೆ ಅಂತಂದ್ರೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಚಿಂತನೆ ಮಾಡ್ತಾರೆ. ಆವಾಗ ಕೋಟೆಯ ಪಶ್ಚಿಮಕ್ಕೆ ತನ್ನ ಆರಾಧ್ಯ ದೇವಿಯಾಗಿರುವಂತಹ ದುಷ್ಟ ಶಿಕ್ಷಕಿ ಹಾಗೆ ಶಿಷ್ಟ ರಕ್ಷಕಿಯೇ ಆಗಿರುವಂತಹ ಶ್ರೀ ಮಹಿಷಮರ್ದಿನಿ ದೇವಸ್ಥಾನವನ್ನ ರಚನೆಗೊಳಿಸ್ತಾರೆ. 8 ಅಡಿ ಎತ್ತರದ ಗರ್ಭಗುಡಿಯಲ್ಲಿ ಆರಾಧಿಸುತ್ತಿರುವಂತಹ ಶ್ರೀ ಮಹಿಷಮರ್ದಿನಿ ತಾಯಿಯು ಇಂದಿಗೂ ಅವಳು ನಂಬಿದವರು ಹಾಗೆ ಗ್ರಾಮಸ್ಥರು ಹಾಗೆ ನಂಬಿಕೊಂಡು ಬಂದಂತವರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾ ಅಲ್ಲಿ ನೆಲೆಯಾಗಿರುವುದು ಅದೊಂದು ಅಭೂತಪೂರ್ವ ದೃಶ್ಯ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನಡೆಯುವಂತಹ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವ ಹಾಗೆ ಪ್ರತಿ ಶುಕ್ರವಾರ ಕೂಡ ವಿಶೇಷವಾಗಿರುತ್ತೆ. ಇನ್ನು ಇಲ್ಲಿಯ ವರಮಹಾಲಕ್ಷ್ಮಿ ಹಾಗೆ ನವರಾತ್ರಿಯ ದಿನಗಳಂದು ವಿಶೇಷ ಪೂಜೆ ಹಾಗೆ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ಈ ಪರ್ವದ ನವರಾತ್ರಿಯ ದಿನದಂದು ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಾರಿ ವಿಸಿಟ್ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ಇಂಥದ್ದೇ ದೇವಸ್ಥಾನಗಳು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಬೇಗ ಆ ದೇವಸ್ಥಾನದ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.